ಇಂದು ನಮ್ಮ ಕುಕ್ನೂರ್ಲಿಂದ ಚಿಕ್ಕನಕೊಪ್ಪದವರೆಗೆ 6 ಕಿಲೋಮೀಟರ್ ರಸ್ತೆ, ಎರೆಹಂಚಾಳ ಗ್ರಾಮದಿಂದ ಕನ್ನಾಳವರೆಗೆ 13 ಕಿಲೋಮೀಟರ್ ರಸ್ತೆ ಐತಿ. ಅಂದ್ರೆ ಇವತ್ತು ಎಷ್ಟೈತೆ, ಕುಕ್ನೂರ್ಲಿಂದ ನೇರ್ ಗದಗ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು 30 ಕಿಲೋಮೀಟರ್ ಆಗುತ್ತೆ. ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಏನು ಹರ್ಲಾಪುರ ಈ ಲಕ್ಕುಂಡಿ ಮಾರ್ಗವಾಗಿ ಹೋದ್ರೆ 64 ಕಿಲೋಮೀಟರ್ ಆಗುತ್ತೆ. ಇದು ಒಳಗಾಗುತ್ತೆ, ಸಮೀಪ ಆಗುತ್ತೆ ಅಂತ ಒಂದು 15 ವರ್ಷದಿಂದ ನಾವು ಮನವಿ ಕೊಟ್ಕೊಂತ ಬಂದ್ವಿ. ಅದೇ ಥರನಾಗಿ ಇವತ್ತು ನಾವು ರಾಜಶೇಖರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವ್ರ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ. ಅದೇ ಥರನಾಗಿ ನಮ್ದೀಗ ರೈತರು ಮುಂಗಾರಿ ಬಿತ್ತಾರೆ. ಜಿಂಕಿಗಳು ಎಷ್ಟೋ ದಿನ 2009 ಒಂದು ಹೋರಾಟ ಮಾಡಿದ್ರೆ ಏನೋ ಒಂದು ಜಿಂಕಿ ವನ ಮಾಡಿಲ್ಲ. ಜಿಂಕಿ ಸಲುವಾಗಿ ಕೆಲವೊಬ್ರು ಕರಿವಲ್ಲ ಬಿಡೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ನಮ್ಮ ಹಣ್ಣಿನ ಏಟ್ ಕಾಟ ಇವತ್ತು ಮತ್ತೆ ತಿಂಗಳದಾಗ ಮನೆ ಬಿತ್ತಾರೆ, ಇನ್ನೂ ಮಳೆ ಬೇಕು ಅಂಥದ್ರಲ್ಲಿ ಜಿಂಕಿ ಕಾಟ ಹೆಚ್ಚಾಗಿ ಅದೊಂದು ಜಿಂಕಿದು ಒಂದು ವನ ಮಾಡ್ರಿ, ರೈತಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ. ಅದೊಂದು ಮಾಡ್ತು ಅಂತ ಹೇಳ್ಯಾರ. ಈ ಕೆಲವೊಂದು ರಸ್ತೆ ಅಲ್ದ ಇವತ್ತು ನೆರೆಗಲ್ ರಸ್ತೆ, ಆಮೇಲೆ ಕೆಲವೊಂದು ಅದು ಕಿತ್ತೈತಿ, ಅದನ್ನು ಮಾಡಂತ ಹೇಳಿವಿ. ಹುಂಚಿದಾರಿ ರಸ್ತೆಗೆ ಸೇತುವೆ ನಿರ್ಮಾಣ ಮಾಡಂತೇಳಿ ಅದು ಒಂದು ಐತಿ. ಬಯಲು ಶೌಚಾಲಯ ಮಾಡಂತೀವಿ ಎರೆಹಂಚಾಳ ಗ್ರಾಮದಲ್ಲಿ, ಅದಕ್ಕೆ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ. ಇವತ್ತೇನು ವಿವಿಧ ಹುಂಚಿದಾರಿ ಆಯ್ತು ಎಲ್ಲ ಅಭಿವೃದ್ಧಿ ಕೆಲಸನ ನಾವು ಎಲ್ಲವಕ್ಕೂ ಇವತ್ತು ಮನವಿ ಇವತ್ತು ಡಿಸಿಗೆ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತಿಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ. ಎಲ್ಲ ಮಾಡಿಕೊಡ್ತು ಅಂತಾನೆ ಒಂದು ಅವರು ಹೋದ್ರು. ಇವತ್ತೇನು ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ಶಾಸಕರು ಸಂಸದರು ಇವತ್ತು ರಾಯರೆಡ್ಡಿಗೆ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟಾರ. ಅಲ್ಲಿ ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯವಾಗಿ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ.